ಈಗ ಬಂದಿರೋದು ಗೋವಿಂದರಾಜನಗರ ಕ್ಷೇತ್ರಕ್ಕೆ, ಅಂದ್ರೆ ಪ್ರಿಯಾ ಕೃಷ್ಣ ಅವರು ಪ್ರತಿನಿಧಿಸುವಂತ ಕ್ಷೇತ್ರ. ಹೆಂಗೆ ಎಮ್ ಎಲ್ ಎ ಎಲ್ಲ ಗೋಡೆಗಳು ಸೋರ್ತೈತೆ, ಏನನ ಬಂದ್ ನೋಡ್ತಾರ. ಪ್ರಿಯಾ ಕೃಷ್ಣ ಹೆಂಗೆ? ಏನು ಇಲ್ಲ, ಕಿವಿನ ಕೇಳಿಸ್ದಂಗ್ ಹೊರಟೋತಾರೆ. ಪ್ರಿಯಾ ಕೃಷ್ಣ ಎಷ್ಟು ಸಲ ಬಂದಿಯ? ಓಟ್ ಬೇಕಾದಾಗ. ಪ್ರಿಯಾ ಕೃಷ್ಣ ಅವ್ರು ಇಲ್ಲಿ ಬಂದೇ ಇಲ್ಲ. ನನಗೂ ಫ್ರೀ, ನಿಮಗೂ ಫ್ರೀ. ಫ್ರೀ ಫ್ರೀ ಎಲ್ಲ ಫ್ರೀ. ಬೇಕಾ ಫ್ರೀ? ಯಾರೋ ಒಬ್ಳು ರೂಪಾದೇವಿ ಅಂತ ಅವಳು ಅಮ್ಮ ಅಮ್ಮ ಮಾಡ್ಕೊಡ್ತೀವಿ ಅಂದ್ರು. ಅಮ್ಮ ಅಮ್ಮ ಮಾಡ್ಕೊಡ್ತೀವಿ. ಏನ್ ನಿಮ್ಮ ಹೆಸರು? ಪುಷ್ಪ. ಓ ಶೇಕ್ ಇಟ್ ಪುಷ್ಪವತಿ. ಈಗ ಮಕ್ಕಳೆಲ್ಲ ಎಲ್ಲಿದಾವೆ? ಮಕ್ಕಳು ತೀರೋದ್ರಣ್ಣ, ಇಬ್ರು ಗಂಡು ಮಕ್ಕಳು, ಒಬ್ಳು ಮಗ ಮಗ ಇಬ್ರು ಅವ್ರೆ, ಒಬ್ಬನ ಬಾಡಿಗೆ ಮನೆಗೆ ಅವನೆ, ಒಬ್ಬನ ಇಲ್ಲ ಅವನೆ. ನಿಮ್ಮನ್ನ ನಮ್ಮನ್ನ ನಿಮ್ಮಂತಾರೆ ಕಾಪಾಡೋದು. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಇವತ್ತು ಕೂಡ ನಾವು ಗೋವಿಂದರಾಜನಗರ ಕ್ಷೇತ್ರಕ್ಕೆ ಬಂದಿದ್ದೇವೆ. ನಾವು ಯಾವುದೇ ರೀತಿ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಅಥವಾ ಪ್ಲಾನ್ ಮಾಡಿಕೊಂಡು ಇಂಥ ಜಾಗಕ್ಕೆ ಹೋಗಬೇಕು ಏನಿಲ್ಲ. ಬೆಂಗಳೂರು ಸುತ್ತಾ ಇರ್ತೀವಿ. ಬೆಂಗಳೂರು ಸುತ್ತಿರ್ಬೇಕಾದ್ರೆ ಯಾವ ಏರಿಯಾ ಸಿಗುತ್ತೋ, ಯಾವ ಗಲ್ಲಿ ಸಿಗುತ್ತೋ, ಎಲ್ಲಿ ಸಮಸ್ಯೆ ಅಂತ ಕಾಣಿಸುತ್ತೋ ಅಲ್ಲಿ ನುಗ್ತಾ ಇರ್ತೀವಿ. ಬಂದಾದಮೇಲೆ ಗೊತ್ತಾಗೋದು ಇದು ಯಾವ ಕ್ಷೇತ್ರ, ಯಾವ ಜಾಗ, ಯಾವ ಏರಿಯಾ ಅಂತ. ನಮಗೂ ಕೂಡ ಬೆಂಗಳೂರು ಹೊಸ್ತು. ಹಾಗಾಗಿ ಈಗ ಬಂದಿರೋದು ಕೂಡ ಗೋವಿಂದರಾಜನಗರ ಕ್ಷೇತ್ರಕ್ಕೆ, ಅಂದರೆ ಪ್ರಿಯಾ ಕೃಷ್ಣ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ. ಇಲ್ಲಿರುವಂಥ ಒಂದು ಸ್ಲಮ್ಗೆ ಬಂದಿದ್ದೀವಿ. ಇಲ್ಲಿ ಜನರು ಏನಂತಾರೆ, ಅವರ ಪರಿಸ್ಥಿತಿ ಹೇಗಿದೆ, ಬನ್ನಿ ಕೇಳೋಣ. ಆಯ್ತಾ ತಲೆ ಬಾಚ್ಕೊಂಡು? ಹಾಂ, ಏನು ಮೇಡಮ್ ನಿಮ್ಮ ಹೆಸರು? ಸಾವಿತ್ರಿ ಅಂತ ಜೋರಾಗಿ ಹೇಳ್ಬೇಕು. ನಿಮ್ಮ ಥರನೇ ನಿಮ್ಮ ಜೊತೆನೇ ಕೂತ್ಕೊತೀನಿ ನಾನು ಇವಾಗ. ಅಯ್ಯೋ ಸ್ವಾಮಿ, ಏನು ಸಾವಿತ್ರಿ ಅವರೇ ಮಗಳ ತಲೆ ಬಚ್ತಾ ಇದ್ರೆ ಇಲ್ಲ ಏನು ಹಿಡಿತಿದ್ರ? ಎರಡು ಮಾಡ್ತಾ ಇದ್ರ? ತಲೆಯಲ್ಲಿ ಏನು ಜಾಸ್ತಿ ಇದಾವ? ಆಯ್ತು, ತಲೆಯಲ್ಲಿ ಏನು ಜಾಸ್ತಿ ಆದರೂ ಹೆಂಗೋ ತೆಗೆದು ಕ್ಲಿಯರ್ ಮಾಡ್ಬೋದು. ನಿಮ್ಮ ಏರಿಯಾ ಒಳಗಡೆ ಇರೋ ಸಮಸ್ಯೆಗಳು ಜಾಸ್ತಿ ಆಗ್ಬಿಟ್ರೆ ಯಾರು ಕ್ಲಿಯರ್ ಮಾಡ್ತಾರೆ? ಏನೇನು ಸಮಸ್ಯೆ ಇದೆ ನಿಮ್ಮ ಏರಿಯಾದಲ್ಲಿ? ಇದೇ ನೀರಿನ ಸಮಸ್ಯೆ ಏನಿತ್ತು. ಎಲ್ಲೇ ಅಲ್ಲೇ ಎದ್ಬಿಡಿ ನೀವು, ಎಲ್ಲ ಮೇಲೆ ಎದ್ಬಿಡಿ, ಕೆಳಗೆ ಬರ್ಬಿಡಿ. ಅಲ್ಲೇ ಮೇಲೆ ಎದ್ಬಿಡಿ, ಯಾರು ಕೆಳಗೆ ಬರ್ಬಿಡಿ. ಹಾಂ, ಟಾಪಲ್ಲಿ ಇರ್ತೀರ ನೀವು. ಹಾಂ, ಕೇಳಿ ಹಾಂ, ಓಕೆ. ಮತ್ತೆ ಹೆಂಗೆ ನಿಮ್ಮ ಎಮ್ ಎಲ್ ಎ ಹೆಂಗೆ? ಪರವಾಗಿಲ್ಲ ಅಂದರೆ ಯಾವ ಥರ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾರೆ. ಯಾರು ಹೇಳಿ ಎಮ್ ಎಲ್ ಎ? ಪ್ರಿಯಾ ಕೃಷ್ಣ ಅವರು. ಪ್ರಿಯಾ ಕೃಷ್ಣ ಅವರು ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ. ಮತ್ತೆಲ್ಲ ಹೇಳ್ತವ್ರೆ ಇಲ್ಲ ಅಂತ. ಸೋಮಣ್ಣ ಮಾಡಿದ್ರು, ಪ್ರಿಯಾ ಕೃಷ್ಣ ಮಾಡಲಿಲ್ಲ ಅಂತವ್ರೆ. ಅವ್ರು ಹೇಳ್ತಾರೆ ಸರ್, ಎಲ್ಲ ಒಂದೇ ತಾನೇ ಹೇಳೋದು. ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ ಅಷ್ಟೇ. ನಿಮ್ಗೆ ಏನು ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆಯಾ? ಹೋಗೋಣ ತಗೆ. ಹಾಂ ಹಾಂ, ನಾವು ಮಾಡಿಸಿಲ್ಲ. ನಮ್ದು ಇನ್ನೂ ರೇಷನ್ ಕಾರ್ಡ್ ಬಂದಿಲ್ಲ. ಅದಕ್ಕೆ ಯಾಕೆ ಬಂದಿಲ್ಲ? ರೇಷನ್ ಕಾರ್ಡ್ ಮಾಡಿಸಿಲ್ವಾ ಅಥವಾ ರೇಷನ್ ಕಾರ್ಡ್ ಇಲ್ವಾ? ರೇಷನ್ ಕಾರ್ಡ್ ಇದೆ, ಅದು ನಮ್ಮ ಮನೆಯವ್ರಿಗೆ ಬಿಡ್ತಾರೆ. ದೊಡ್ಡವ್ರಿಗೆ ಇದೆಲ್ಲ ದೊಡ್ಡವ್ರಿಗೆ ಬಿಡ್ತಾರೆ. ದೊಡ್ಡವ್ರಿಗೆ ಕೊಡ್ತಾವ್ರೆ. ಹಂಗೆ ಯಾರೋ ನಿಮ್ಮ ಅತ್ತೆಗೆ? ಅಲ್ಲ, ಅಮ್ಮನಿಗೆ. ಅಮ್ಮಂಗೆ ಕೊಡ್ತಿದ್ದಾರೆ. ಓಕೆ ಅಮ್ಮ, ಥ್ಯಾಂಕ್ ಯು. ನಮಸ್ಕಾರ. ದೊಡ್ಡವ್ರಿಗೆ. ನಮಗೂ ನಮಸ್ಕಾರಣ್ಣ. ಒಬ್ಬ ಬರೀ ಅಕ್ಕಿನೂ ಇಲ್ಲ, ಅಕ್ಕಿನೂ ಇಲ್ಲ, ಇಲ್ಲ ದುಡ್ಡು ಇಲ್ಲ, ಮನೇನೂ ಇಲ್ಲ. ಹೆಂಗ್ ಮಾಡೋಣ ಹೇಳು? ಹೆಂಗ್ ಮಾಡೋಣ? ಹೆಂಗ್ ಮಾಡ್ತೀವಿ ಮಾಡು? ಯಾರು ಕೊಟ್ಟರು? ಯಾನ ಮನೆಯ ದುಡ್ಡು ಅಲ್ಲವ? ನಂಗೆ ದುಡ್ಡಲ್ಲಿ ಕೊಡ್ತದೆ. 200 ರೂಪಾಯಿ ಬತ್ತಿಲ್ವಾ? ಬರೋಲ್ಲ ಕೇಳು. ಎಷ್ಟು ತಿಂಗಳಾಯ್ತು? ಆಲೆ ಒಂದು ವರ್ಷದ ಮೇಲೆ ಸ್ವಸ್ಥ ಅಂತೇಳಿ ಸೊಸೆಗೆ 200 ಬರ್ತಿದ್ಯಾ? ಒಂದು ಹಂಗೋ ನಮಗೆ ಬರೋಲ್ಲ ಅಂತೇಳಿ ಸ್ವಾಮಿ. ನಾನು ಒಬ್ಬಳೇ ಇರೋದು, ಅಲ್ಲಿ ಇಲ್ಲಿ ಇಟ್ಟಿಸ್ಕೊಂಡು ತಿನ್ಕೊಂಡು. ನೀವು ಮಾಡಿಸ್ಕೋಬೇಕು ತಾನೆ, ಬೇರೆ ಇದಿರಲ್ಲ. ಬಾಡಿಗೆ ಅಂದರೆ ಮಾವಳ ಕಾರ್ಡ್ ತಗೊಂಡೋದ್ಲಲ್ಲ ನಂದು. ಕಾರ್ಡ್ ತಗೊಂಡು ಹೋಗ್ಬಿಟ್ರ? ಹಾಂ, ಕಾರ್ಡ್ ತಗೊಂಡು ಹೋದ್ರು ನಿಮ್ಮ ಹೆಸರು ಇರ್ತದಲ್ಲ ಅಲ್ಲಿ ಫಸ್ಟ್ಗೆ? ತೆಗ್ಸಿ ಹಾಕ್ಯಾಳ, ಗಂಡಂದು ತೆಗ್ಸೇಳೆ, ನಂದು ತೆಗ್ಸಿ ಹಾಕ್ಯಾಳೆ. ತೆಗ್ಸಿ ಹಾಕ್ಬಿಟ್ಟವ್ರ? ಅಯ್ಯೋ ಅವ್ರ ಬಾಯಿಗೆ ತೆಗ್ಸಿ ಹಾಕ್ಬಿಟ್ರ. ಹಂಗಾರೆ ನಿಮ್ದು ರೇಷನ್ ಕಾರ್ಡೇ ಇಲ್ವಾ? ರೇಷನ್ ಕಾರ್ಡ್ ಅವ್ರ ಬಾಯಿ ಇಟ್ಟಾಕ ಇಲ್ಲ, ನಂದು ಇಲ್ಲ, ಗಂಡಂದು ಇಲ್ಲ. ನಿಮ್ದು ನಿಮ್ಮ ಯಜಮಾನ್ರು ತೀರೋದ್ರ ಇದಾರ? 20 ವರ್ಷ ಆಯ್ತು ಬಿಡು ತೀರೋಗೆ. ಅವ್ರು ತೀರೋದ್ಮೇಲೆ ಮತ್ತೆ ಅವ್ರದ್ದು ಇರಾಕಿಲ್ಲ, ತೆಗೆದಾಕ್ಬಿಡ್ತಾರೆ. ಬದುಕಿದವ್ರು ಮಾತ್ರ ಇರ್ತದೆ. ನಂಗೆ ಬರೋಲ್ವಾ? ಮತ್ತೆ ಅಕ್ಕಿ ಕಾಸು ಕೊಡ, ಅದು ಕೊಡಲ್ಲ. ಅಕ್ಕಿ ನೀನು ಮಾಡಿ ಕಡಿದ್ಯಲ್ಲ ಕಾರ್ಡ. ನಾನಾ? ಹಾಂ, ಸಸ ನನಗೆ ಹೇಳ್ತಿರೋದು. ನಾನು ತಗೊಂಡೋಗಿ ಮಡಿಕೊಂಡಿದ್ದೀನಿ. ಅದ್ಯಾಂತ ಹುಚ್ಚು ಅಂತೀನಿ. ನನ್ನ ಅನ್ನಲ್ಲ ಆಸ್ಪತ್ರೆ. ಮಗ ಇಬ್ರು ಅವ್ರೆ, ಒಬ್ಬನ ಬಾಡಿಗೆ ಮನೆಗೆ ಅವನೆ, ಒಬ್ಬನ ಇಲ್ಲ ಅವನೆ. ನಮ್ಮನ್ನ ನಿಮ್ಮಂತಾರೆ ಕಾಪಾಡೋದು. ನಮ್ಮಂತವರೇ ಕಾಪಾಡೋದು. ನಾನೇ ನಿನ್ನ ಮೊಮ್ಮಗ ಅನ್ಕೋತಾಗೆ. ಏನು ಮಾಡೋದು? ಏನು ಬೇಕು ನಿಂಗೆ? ಪಕ್ಕದಾಗೆ ಇಟ್ಟು ಕೊಡ್ತಾರಪ್ಪ, ಚೆನ್ನಾಗವ್ರೆ. ಕಾಪಿ ಬಂದು ಏನೋ ಕೊಡ್ತಾರೆ, ತಿಂದು ಮನೆ ಕಂತೀನಿ. ಹೌದು, ಮನೆ ಈ ಮನೇಲಿ ಇದ್ದೀರಾ ನೀವು? ನಾನು ಒಬ್ಬಳೇ ಇರೋದು. ಆಸ್ಪತ್ರೆಗೆ ಸ್ವಂತನ? ಅದು ಸ್ವಂತ. ಬಾಡಿಗೆ ಆಸ್ಪತ್ರೆಯಿಂದ ನೆನೆ ಬಂದು ಅಡ್ಮಿಟ್ ಮಾಡಿದ್ರು. ಎಸಿಗೆ ಏನು ಹುಷಾರಿಲ್ಲ? ಶುಗರು, BP, ಯಾಕೋ ಹುಷಾರಿಲ್ರಿ. ಎಷ್ಟು ಏಜ್ ಇವಾಗ? ಯಾರಿಗೆ ಗೊತ್ತು ಮರಿ, ನಮ್ಮ ಕಾಲದಾಗ
ಅಲ್ಲ ಕಣಜಿ, ಈಗ ನಿಂಗೆ ಪಿಂಚಣಿ ಕಾಸು ಬರ್ತಿಲ್ವಾ? ಅದು ಬರ್ತದಣ್ಣ. ಎಷ್ಟು ಬರುತ್ತೆ ತಿಂಗಳಿಗೆ? 1200 1200 ಕರೆಕ್ಟ್ ಟೈಮಿಗೆ ಬರ್ತಾ ಇತ್ತ ತಾನೇ? ಬರ್ತದೆ. ಅದೇ ಒಂಚೂರು ನಿಂಗೆ ಈಗ ದುಡ್ಡು. ಬೇರೆ ಕೆಲಸ ಮಾಡ್ತೀಯಾ ಇಲ್ಲ ಸುಮ್ಮನೆ? ಮಾಡ್ತೀನಿ ನೋಡು, ಇವಾಗ ನಾಳೆ ಕಮ್ಮಂಡು ಮಾಡು. ಅಲ್ಲ ಕಣಜಿ, ಇಲ್ಲೇ ಸುತ್ತಮುತ್ತ ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ತೀಯಲ್ಲ, ಮಲ್ಲಿಗೆ ಕಟ್ಟೋದು, ಹೂ ಕಟ್ಟೋದು. ಮಾಡಿ ಇಟ್ಕೊಡೋದೇ ಬಂಗ. ನಾನು ಎಲ್ಲಿಗೆ ಹೋಗ್ತೀನಿ, ಒಳಗಲಿಂದ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಬಿಡ್ತಾರೆ. ಹೌದಾ? ಮತ್ತೆ ಇಲ್ಲಿ ನಿಮ್ಮ ಎಮ್ ಎಲ್ ಎ ಯಾರು ಬಂದಿಲ್ವಾ? ಯಾರು ಕೇಳಿಲ್ವಾ? ಕೇಳೋರು ಯಾರು ಇಲ್ಲ. ಹೆಂಗೆ ಮಾಡ್ಬೇಕು ಹೇಳು? ಭಾರಿ ಕಷ್ಟ ಕಣ್ರಿ ಜೀವನ. ಅಲ್ಲ ಕಣವ, ಮಕ್ಕಳು ಏನು ಮಾಡ್ತಿದ್ದವು? ಅವೇನು ಮಕ್ಕಳವು? ಅಲ್ಲ, ಚೆನ್ನಾಗಿ ನೋಡ್ಕೋಬೇಕಲ್ವ ನಿಮ್ಮನ್ನ? ಮನೇಲಿ ಹಿಡ್ಕೊಂಡು ನೋಡ್ಕೋಬೇಕಲ್ವಾ? ಅವ್ರ ಮನೆಯಲ್ಲಿ ಅವ್ರು ನೋಡ್ಕೋಬೇಕಲ್ವ ಚೆನ್ನಾಗಿ? ಹೌದಾ? ನೋಡಿ, ನರ್ಸಮ್ಮ ಅವ್ರಿಗೆ ಬದುಕು ಸ್ವಲ್ಪ ಕಷ್ಟ ಇದೆ. ತಲೆ ಕೆಡಿಸ್ಕೊಬೇಡಮ್ಮ, ಮುಗೀತು ಜೀವನ. ಟೈಮ್ ಬಂತು, ಆರಾಮಾಗಿ ಚೆನ್ನಾಗಿ ಉಣ್ಕ ತಿನ್ಕೊಂಡು ಏನು ಸಿಗೋದು ತಿನ್ಕೋ. ಶುಗರು ಅಂತೂ ನೋಡ್ಬೇಡ, BP ಅಂತೂ ನೋಡ್ಬೇಡ. ನಾನ್ ವೆಜ್ ತಿಂತೀಯಾ? ಚಿಕನ್ ಎಲ್ಲ ತಿಂತೀಯಾ? ಚಿಕನ್ನ ವೆಜ್ಜಾ? ಯಾವಳ ಯಾರು ಯಾರಂಗೆ ಕೊಟ್ರು? ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಕಣ್ಣು ಮುಚ್ಬಿಡೋತ್ತಾಗೆ ಒಂದಿನ. ಯಾವತ್ತು ಬರ್ತದೋ ಆ ದಿನ ಅಲ್ವಾ? ಇನ್ನೇನು ಮಾಡಿ, ಈ ಕೆಟ್ಟ ಪ್ರಪಂಚಕ್ಕೆ ಮತ್ತೆ ವಾಪಸ್ ಬರ್ಬೇಡ ನೀನು, ಬರೋಕ್ಕೆ ಹೋಗ್ಬೇಡ. ಏನು ನಿಮ್ಮ ಹೆಸರು? ಸರೋಜಮ್ಮ. ಸರೋಜಮ್ಮ, ನಿಮಗೆ ಬಂತ ಕಾಸು? ನಮಗೆ ಬರಲೇ ಇಲ್ಲ. ಯಾಕೋ ಕಾಣೆ? 2 ವರ್ಷ ಆಯ್ತು ರೀ. 2 ವರ್ಷ ಆಯ್ತು ಬಂದೇ ಇಲ್ರಿ. ಯಾವ 2 ವರ್ಷದ ಕಾಸು? ಗೃಹಲಕ್ಷ್ಮಿದು. ಗೃಹಲಕ್ಷ್ಮಿದು ರೇಷನ್ ಕಾರ್ಡ್ ಐತಾ ಇಲ್ವಾ ನಿಮ್ದು? ಎಲ್ಲ ಅಪ್ಲೈ ಮಾಡಿದ್ರ? ಎಲ್ಲ ಆದ್ರೂ ಯಾಕೆ ಬರಲಿಲ್ಲ? ಬರಲಿಲ್ಲ, ರನ್ನಿಂಗ್ ಆಗಿಲ್ಲ ಕಾರ್ಡು. ನಮ್ಮ ಹೆಸರುದು ಇದಾಗಿದೆ ಅಂದ್ಬಿಟ್ಟು. ಏನಾಗೈತವ? ಅದು ಹೆಂಗೆ ಆಗ್ಬಿಡ್ತದೆ ಅದು? ಮೊನ್ನೆ ಹೋದ ತಿಂಗಳ ಅಕ್ಕಿ ದುಡ್ಡು ಬರ್ತಿದ್ಯಾ? ಅಕ್ಕಿ ದುಡ್ಡು ಯಜಮಾನ್ರ ಅಕೌಂಟ್ಗೆ ಹೋಗುತ್ತೆ. ಯಜಮಾನ್ರು ಹಾಕೊಂಡು ಒಟ್ಟ ಬರ್ತಾ ಇದೆಯಾ? ಅವ್ರದ್ದು ಅಕ್ಕಿ ಕಾಸು ಬರುತ್ತೆ. ಅಕ್ಕಿ ಕಾಸು ಬರ್ತಾ ಇದೆ ನೋಡಿ. ಈಗ ನಿಮ್ಗೆ ಹೆಂಗೆ ಮಣ್ಣು ಮುಗ್ಸೋರು ಅಂತ ಹೇಳ್ತೀನಿ. ಈಗ ನಿಮ್ದು ರನ್ನಿಂಗ್ ಅಲ್ಲಿ ಇಲ್ಲ ಅಂದ್ರೆ ಅದು ಬರಬಾರ್ದು. ನಿಮ್ಮ ಪ್ರಾಬ್ಲಮ್ ಐತೆ ಅಂದ್ರೆ ಅದು ಬರಬಾರ್ದು. ಮತ್ತೆ ಇದು ಯಾಕೆ ಮತ್ತೆ ಹೋಯ್ತು? ಅದೇನ್ಕೋ ಗೊತ್ತಿಲ್ರ. 1 ತಿಂಗಳು ನೀವು ಗೃಹಲಕ್ಷ್ಮಿ ಕಾಸು ನೋಡೇ ಇಲ್ಲ. ನೋಡ ಇಲ್ರ. ಸರಿ, ಬಸ್ಸ ಫ್ರೀ ಮಾಡಿದ್ರಲ್ಲ, ಎಲ್ಲೇ ಸುತ್ಕ ಬಂದ್ರು? ನಾವ್ ಎಲ್ಲೂ ಹೋಗಿಲ್ರ, ಮನೆಗೆ ಇದ್ವಿ. ಯಾಕೆ? ನಾವ್ ಎಲ್ಲೂ ಹೋಗೋದೇ ಇಲ್ರ. ಹೊಡಿಬೇಕು ತಾನೆ? ಧರ್ಮಸ್ಥಳ, ಹೊರನಾಡು, ಶೃಂಗೇರಿ, ಹಂಗೆ ಹಿಂಗೆ. ಮನೆಗೆ ಕೆಲಸ, ಮನೆ ಕೆಲಸ ಇರುತ್ತಲ್ರ. ಏನ್ ಕೆಲಸ ಮಾಡ್ತೀರಿ? ಮನೆಯೊಳಗೆ ಹೂವು ಪವ ಕಟ್ಟೋದು, ಮನೆಯೊಳಗೆ ಮಕ್ಕಳು ಚಾಕ್ರಿ ಮಾಡೋದೇ ಇರುತ್ತಲ್ರ. ಕಟ್ತೀರಾ? ಕಟ್ ನೀವೇ ಮಾಡ್ತೀರಾ? ಬೇರೆ ಕಟ್ಕೊಡ್ತೀರಾ? ಬೇರೆ ಕಟ್ಕೊಡ್ತೀವಿ. ಏನೇನು ಪ್ರಾಬ್ಲಮ್ ಐತಿ ನಿಮ್ಮ ಏರಿಯಾದಲ್ಲಿ? ನಮ್ಮ ಏರಿಯಾದಾಗ ಏನು ಎಲ್ಲ ಚೆನ್ನಾಗಿ. ಏನು ಚೆನ್ನಾಗದೆ? ಯಾಕೋ ನಂಗೇನು ಚೆನ್ನಾಗಂಗೆ ಕಾಣ್ತಿಲ್ಲಪ್ಪ. ಆ ಕಡೆಗೂ ಬಿಲ್ಡಿಂಗ್ ಕಟ್ಕೊಟ್ಟವ್ರೆ, ಈ ಕಡೆಗೂ ಬಿಲ್ಡಿಂಗ್ ಕಟ್ಕೊಟ್ಟವ್ರೆ. ಸೆಂಟ್ರಲ್ ಮಾತ್ರ ಪಾಪ ನೀವು ಗುದ್ದಾಡ್ತಾ ಇರಿ. ಅದೇನು ಹಂಗೆ ಆಗಿದೆ. ಏನ್ರಾ? ಏನು ನಿಮ್ಮ ಹೆಸರು? ಸಾಗರ್ ಅಂತ. ಸಾಗರ್. ಯಾರು ನಿಮ್ಮ ಎಮ್ ಎಲ್ ಎ? ನಮ್ಮ ಎಮ್ ಎಲ್ ಎ ಪ್ರಿಯಾಕೃಷ್ಣ. ಪ್ರಿಯಾಕೃಷ್ಣ. ಅದಕ್ಕಿಂತ ಹಿಂದೆ ಇದ್ದವ್ರು ಯಾರು? ಸೋಮಣ್ಣವರು. ಸೋಮು ಅವರು. ನಿನ್ನ ಹೆಸರಣ್ಣ? ಚಿನ್ನು. ಚಿನ್ನು. ಯಾರು ನಿಮ್ಮ ಎಮ್ ಎಲ್ ಎ? ಸೋಮಣ್ಣ. ಸೋಮಣ್ಣ. ಸೋಮಣ್ಣ ನನ್ನ ಎಮ್ ಎಲ್ ಎ. ಬರಲಿ. ಹಾಂ, ಏನು ನಿನ್ನ ಹೆಸರೇನು? ಏನೋ ಬಾ ಸುಭಾಷ್. ಹಾಂ, ಓಕೆ, ಆಯ್ತು ಸರ್. ನಮಸ್ಕಾರ. ಏನು ಸರ್ ನಿಮ್ಮ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್ ಅವರೇ, ಗೋವಿಂದರಾಜನಗರ ಗೊತ್ತಿಲ್ಲ, ಬಂದು ನಿಮ್ಮ ಹತ್ರನ ಕೇಳಿದಾಗಲೇ ಗೊತ್ತಾಯ್ತಿದ್ದು ಗೋವಿಂದರಾಜನಗರ ಅಂತ. ಪ್ರಿಯಾಕೃಷ್ಣ ಕ್ಷೇತ್ರ. ಹೆಂಗೆ ಎಮ್ ಎಲ್ ಎ? ಎಮ್ ಎಲ್ ಎನೇ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮೇರೆಗೆ ಹೇಳ್ತಿದ್ದೀವಿ ಕರೆಕ್ಟಾಗಿ. ಇದು ಮಾತ್ರ ಯಾವುದು ಕಟ್ ಮಾಡಬಾರ್ದು. ನಾನು ಮಾತಾಡಿದ್ರೆ ಕಟ್ ಮಾಡಲ್ಲ ಅಂದರೆ ನಾನು ಮಾತಾಡ್ತೀನಿ ಸರ್. ನೀನು ಅವಾಚ್ಯ ಶಬ್ದ ಒಂದು ಬಿಟ್ಟು ನೀ ಏನು ಬೇಕಾದರೂ ಹೇಳೋಣ. ನಾಳೆ 5 ಗಂಟೆಗೆ ನೋಡು, ಕಟ್ಟಾದರೆ ನಮ್ಗೆ ಕೇಳು, ಆಫೀಸ್ಗೆ ಬಂದು ಕೇಳೋಣ. ಆಟೋ ಐತಲ್ಲ, ಸೀದಾ ಎತ್ಕೊಂಡು ಬಂದ್ಬಿಡು. ಹಾಂ, ಹೇಳೋಣ. ಹಾಂ, ನಮ್ಮ ಎಮ್ ಎಲ್ ಎ ಪ್ರಿಯಕೃಷ್ಣ ಅವರು ಗೆದ್ದ ಮೇಲೆ ನಮ್ಮ BRI ಕಾಲೋನಿ ಗುಂಡೂರ ಬಿಲ್ಡಿಂಗ್ಗೆ ಒಂದು ದಿವಸ ಬಂದು ಏನಾಗಿದೆ, ಏನು ಸಮಸ್ಯೆ, ಯಾವ ಥರ ಇದೆ, ಏನು ಅಂತ ಒಂದು ದಿವಸನೂ ಬಂದಿಲ್ಲ, ಏನೂ ಮಾತಾಡಿಲ್ಲ. ಬಂದೀವಿ, ನಮಗೇನು ಸಮಸ್ಯೆ ಇರೋದು ಪರಿಹಾರ ಮಾಡಲಿಲ್ಲ ಅಂದರೂ ಬೇಕಾಗಿಲ್ಲ ನಮಗೆ. ಬಂದು ಜನಗಳು ಓಟ್ ಹಾಕಿದಾರಲ್ಲ, ಯಾರಿದ್ದಾರೆ, ಯಾರು ದೊಡ್ಡವರು ಚಿಕ್ಕವರು, ಯಾರನ್ನ ಬಂದು ಒಂದು ವಿಸಿಟ್ ಹೊಡೆದ್ರೆ ಇವತ್ತು ಗೆದ್ದು ಎಷ್ಟು ಒಂದು ಮಾತಾಡೋದು ಏನು ಕಟ್ ಮಾಡಬೇಡ ಅಂತ ಹೇಳ್ಬಿಟ್ಟು ನೀನು ನಾರ್ಮಲಾಗೇ ಹೇಳ್ತಿದ್ಯಪ್ಪ. ಕಾಮನ್ ಇದು. ಹಾಂ, ಅದು ಬಂದೇ ಇಲ್ಲ ನಮ್ಮನೆ. ಬೇರೆ ಕಡೆ ಎಲ್ಲ ಏರಿಯಾಗೆ ಹೋಗ್ತಿದ್ದಾರೆ, ಇಲ್ಲಿ ಬಂದು ಸಮಸ್ಯೆ. ಇಲ್ಲಿ ಬಂದಿಲ್ಲ? ಅದೇ ಸರ್, ಇಲ್ಲಿಗೆ ಯಾಕೆ ಬಂದಿಲ್ಲ ಅವರು? ಇಲ್ಲೆಲ್ಲ ಅವ್ರಿಗೆ ಓಟ್ ಹಾಕಿಲ್ಲ ಅಂತ ಏನಾದ್ರು ಬೇಜಾರಿದೆಯಾ ಅಥವಾ ಓಟ್ ಹಾಕಿಲ್ಲ? ಓಟ್ ಹಾಕಿರೋದಕ್ಕೆ ಸರ್ ಗೆದ್ದಿರೋದು. ಇಲ್ಲಿ ಹೋದ ಸರಿ ನಮ್ಮ ಇವರಿದ್ರು, ಸೋಮಣ್ಣವರಿದ್ರು. ಅವರು ಇದ್ಮೇಲೆ ಏನೇನು ಅಭಿವೃದ್ಧಿ ಮಾಡಬೇಕು ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಇವರು ಅಭಿವೃದ್ಧಿ ಮಾಡಿರೋದನ್ನು ಎತ್ತಿ ತೋರಿಸಿ ಅದನ್ನು ಚಾಲ್ತಿ ಮಾಡಿದರೆ ಇಷ್ಟೊತ್ತಿಗೆಲ್ಲ ಇನ್ನೂ ದೊಡ್ಡ ಅಭಿವೃದ್ಧಿ ಆಗಿರೋದು.
ಏನು ಮಾಡಿಲ್ಲ, ನಮ್ಮ ಏರಿಯಾಗೆ ಬಂದು ಬಿಲ್ಡಿಂಗ್ ಅಂತ ಕಟ್ಕೊಟ್ರು ಒಂದಷ್ಟು ಜನರಿಗೆ ಸೋಮಣ್ಣ ಅವರು. ಈಗ ಇರೋ ಜನ ಇನ್ನೊಂದ್ ಸ್ವಲ್ಪ ಜನ ಸ್ಲಮ್ ಮನೆಗಳಿದೆಯಲ್ಲ ಅವರಿಗೆಲ್ಲ ಯಾಕೆ ಕಟ್ಸ್ಕೊಟ್ಟಿಲ್ಲ? ಅವರು ಸೋಮಣ್ಣವರೇ ಕಟ್ಸ್ಕೊಟ್ಟಿದ್ದಾರೆ. ಅವರು ಎಲ್ಲ ಕಟ್ಟಿ ಎಲ್ಲ ರೆಡಿ ಮಾಡಿದ್ರು. ಫಿನಿಶಿಂಗ್ ಆಗೋವಾಗ ಕೆಲಸ ನಿಂತೋಯ್ತು. ತಿರ್ಗಾ ಅವ್ರು ಬಂದು ಫಿನಿಶಿಂಗ್ ಮಾಡ್ಬೇಕಲ್ವಾ? ಇದಾರೆ ಅವರು. ಅವ್ರ ಆ ಫಿನಿಶಿಂಗ್ ಆಗೋಕ್ಕೂ ಬರಲಿಲ್ಲ ಇಲ್ಲಿಗೆ. ಅವರು ಫಿನಿಶಿಂಗ್ ಮಾಡ್ಸೋಕ್ಕೂ ಇಲ್ಲಿ ಬಂದು ಅದು ಮಾಡ್ರಯ್ಯ ಅಂತಲೂ ಹೇಳಲಿಲ್ಲ. ತಿರ್ಗಾ ಹಳೇ ಬಿಲ್ ಏನಿತ್ತು ಅದರಲ್ಲೇ ಜಲ್ದಿ ಮುಗಿಸ್ಬಿಡು ಅಂತ ಹೇಳಿ ಬಿಲ್ಲಲ್ಲೇ ಜಲ್ದಿ ಮುಗಿಸ್ಬಿಡು ಅಂತ ಹೇಳ್ತಾನೆ. ಸೋಮಣ್ಣವ್ರು ಬಂದು ಮಾತಾಡಿ ಅದು ಮಾಡಿಸ್ರಿ ಅಂತ ಮುಗಿಸಿದ್ರು. ಪ್ರಿಯ ಕೃಷ್ಣ ಅಂದ್ರೆ ಅದು ಇಲ್ಲ ಸರ್, ಇಲ್ಲಿ ನನ್ನೇ ಅಂತಲ್ಲ, ಯಾರನ್ನ ಕೇಳ್ಕೊಂಡು ಹೋಗಿ ಈ ಕಡೆ ಪ್ರಿಯ ಕೃಷ್ಣವ್ರು ಇಲ್ಲಿ ಬಂದೇ ಇಲ್ಲ. ಅಲ್ಲಿ ಕೇಳಿ ಅವ್ರನ್ನ ಕೇಳಿ ಲೇಡೀಸ್. ಓಕೆ ಓಕೆ, ಏನಮ್ಮ ನಿಮ್ಮ ಹೆಸರು? ಮಹಾಲಕ್ಷ್ಮಮ್ಮ. ಮಹಾಲಕ್ಷ್ಮಮ್ಮ, ಗೃಹಲಕ್ಷ್ಮಿ ಬಂತ ಕಾಸು? ಅಯ್ಯ ಸರ್, ಬಂದು ನನಗೆ ನಂದು ರೇಷನ್ ಕಾರ್ಡೇ ಇಲ್ಲ. ರೇಷನ್ ಕಾರ್ಡ್ ಇಲ್ವಾ? ಹಂಗಾರೆ ನೀವು ಶ್ರೀಮಂತರು ಅಂತ ಆಯ್ತು. ಅಲ್ಲ, ಕಳೆದೋಗಿತ್ತು ಸರ್, ಮಾಡಿಸ್ಕೊಳಕ್ಕೆ ಆಗ್ಲಿಲ್ಲ. ಮಾಡಿಸ್ಬೇಕು ತಾನೆ? ಮಾಡಿಸ್ಬೇಕು, ಅದು ಇದು ಅಂತ ಎಲ್ಲ. ಏನ್ ಪ್ರಾಬ್ಲಮ್ ಏನೇನಿದೆ ಇಲ್ಲಿ ಏರಿಯಾದಲ್ಲಿ? ಏನೇನು ಪ್ರಾಬ್ಲಮ್ ಇದಾವೆ? ಏನ್ ಪ್ರಾಬ್ಲಮ್ ಸರ್, ಇರೋದಿಟ್ಟಾಗ್ಲ ಮನೆ ಎತ್ತೆತ್ಬೇಕು ಹತ್ತತ್ತೆ ಕಟ್ಟಿ ಹೊಲ್ಟೋದ್ರು. ನಾವು ಈ ಮನೆ ಬಾಗ್ಲಾಗೆ ನಾವು ಇಬ್ಬರು ಮೂವರು ಕುತ್ಕೊಳಕ ಅಂತ ಜಾಗ ಇಲ್ಲ. ಈಗ ಬೇರೆ ಬೇರೆ ಕಟ್ಟಿರು ಒಂದೊಂದ್ ಮನೆಗೆ ಮೂರ್ ಮನೆ ನಾಲ್ಕು ಮನೆ ಇಟ್ಕೊಂಡವ್ರೆ. ಮಗಳಿಗೊಂದು ಮೊಮ್ಮಕ್ಳಿಗೊಂದು ಎಲ್ಲ ಮಗಳಿಗೊಂದು ಮೊಮ್ಮಕ್ಳಿಗೊಂದು. ಅವರೆಲ್ಲ ಒಟ್ಟಿಗೆ ಇರ್ಬೋದಲ್ವಾ? ಅಲ್ಲಿ ಕೆರೆ ಕಟ್ಟೇವ್ರೆ, ಅಲ್ಲೊಂದೊಂದು ಮನೆಗಳು, ಇಲ್ಲಿ ಎರಡೆರಡು ಮನೆಗಳು ಮಾಡ್ಕೊಂಡವ್ರೆ. ನಾವು 4 ಜನ ಒಂದು ಮನೆಗೆ ಸಂಸಾರ ಮಾಡ್ತಾ ಇದ್ದೀವಿ. ಮಗ ಸೊಸೆ ಅಳಿಯ ಮಕ್ಕಳೆಲ್ಲ. ನಮ್ಗಿರೋದೇ ಇಟ್ಟಾಗ್ಲ ಮನೆ. ನಾವು 50 ವರ್ಷದಿಂದ ಇಲ್ಲಿದ್ದು ಓಟ್ ಹಾಕಿದ್ರು. ಈಗ ಎಲೆಕ್ಷನ್ ಆಗಿ ಇವರು ಪ್ರಿಯಕೃಷ್ಣ ಬಂದ್ರು, ಏನ್ ಬೇಕೋ ಮಾಡ್ಕೊಂಡು. ನಿಮ್ ಪ್ರಿಯಕೃಷ್ಣ ಹೆಂಗೆ? ಏನು ಇಲ್ಲ, ಏನು ಇಲ್ವಾ? ಯಾವ್ದು ಇಲ್ಲ. ಇನ್ನ ಸೋಮಣ್ಣಾರ ಬಂದು ನೋಡ್ಬಿಟ್ಟು ಸೋಲಾರ್ ಹಾಕ್ಸ್ಕೊಟ್ಟು ಹೋದ್ರು. ಬಿಲ್ಡಿಂಗ್ ಉಲ್ಟೋದಿದ್ದ ನಾವು ಗೆದಸ್ರಿ ಹಾಕೊಡ್ತೀವಿ ಅಂದ ತಕ್ಷಣ, ನಾವು ಗೆದ್ಸಿದ ತಕ್ಷಣ ಬಿಲ್ಡಿಂಗ್ ಚೇಂಜ್ ಮಾಡ್ಬಿಟ್ರಲ್ಲ ಇಲ್ಲಿ. ಅವ್ರನ್ನ ಯಾರೋ ಹೊಟ್ಟೆ ಊರಿಗೆ ಮಾಡಿದ್ರು. ನಾವು ಅವರೇ ಇದ್ರು, ನಾವು ಅವ್ರ ಕಡೆನೇ ಇರ್ತಿದ್ದು. ಇವಾಗ ಎಲ್ಲನ ಸಿಕ್ಕಿರ ಪ್ರಿಯಕೃಷ್ಣವ್ರನ್ನ ಕೇಳಕ್ ಹೋದ್ರೆ ಕಿವಿನ ಕೇಳಿಸ್ದಂಗೆ ಹೊರಟತ್ತಾರೆ. ಎಲೆಕ್ಷನ್ ನಡೆಯುವಾಗ ಮಾತ್ರ ಬಂದ್ರು ಅಮ್ಮ ಅಪ್ಪ ಅಂತ ಕೈ ಮುಕ್ಕೊಂಡು. ಇವಾಗ ಅಂತ ಕೈ ಮುಗಿದ್ರು. ಇವಾಗ ಹೋದ್ರೆ ಅವ್ರಿಗೆ ಕಿವಿನೇ ಕೇಳಿಸಲ್ಲ. ಬೇರೆ ನೀರ್ಗೀರೆಲ್ಲ ಸರಿಯಾಗಿ ಬರ್ತಾ ಇದೆಯಾ? ನೀರೆಲ್ಲ ಸರಿಯಾಗಿ ಬರ್ತದೆ ಅದೆಲ್ಲ ಸೋಮಣ್ಣರೇ ಮಾಡಿಸ್ಕೊಟ್ಟಿದ್ದು, ಇವ್ರೇನು ಮಾಡಿಸ್ಕೊಟ್ಟಿಲ್ಲ. ನಮಗೆ ಮನೆ ಕಟ್ಸಿರೋದ್ರಿಂದ, ಕೊಳೆ ಹಾಕ್ಸಿರೋದ್ರಿಂದ, ಸೋಲಾರ್ ಹಾಕ್ಸಿರೋದ್ರಿಂದ ಎಲ್ಲ ಸೋಮಣ್ಣರೇ. ಸೋಮಣ್ಣನೇ. ಪ್ರಿಯಕೃಷ್ಣ ಒಂದ್ ಕಿತ ಇಲ್ಲಿ ಬಂದು ನೋಡಿಲ್ಲ. ಇಲ್ಲ, ಇವಾಗ ಗೆದ್ದವ್ರು ತಾನೆ. ಏನ್ ಅದೇ ಅವ್ರಿಗೆ ಹೋಗಿ ಹಿಂದೆ ಮುಂದೆ ಜನ ತಿರುಗ್ತಾರೆ ಸರ್. ನಾವು ಕುರಿ ಮಾಡ್ಕೊಂಡು ತಿರ್ಗೋರು ಎಲ್ಲಿ ತಿರ್ಗೋಣ ಅಲ್ವಾ? ಆಗ ಅಂಥವ್ರಿಗೆ ಮಾಡ್ಕೊಡ್ತಾರೆ ಹೊರ್ತು ನಮ್ಮಂತ ದಿಕ್ಕುದ್ದೇಶ ಯಾರು ಗಂಡಸ್ರು ಸರಿಯಾಗಿ ಓಡಾಡ್ದಿಲ್ದವ್ರಿಗೆ ಯಾವ ಗತಿನೂ ಇಲ್ಲ ಇಲ್ಲಿ. ಪ್ರಾಬ್ಲಮ್ ಅಂತೀರಾ? ಪ್ರಾಬ್ಲಮ್ ಅಲ್ದ. ಏನ್ ಸರ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ರಾಮು. ಹೆಸರೇ ಆರಾಮ? ರಾಮುನ ಆರಾಮು ಅಂದ್ರಲ್ಲ, ಅದಕ್ಕೆ ಆರಾಮು ಅನ್ಕೊಂಬಿಟ್ಟೆ ನಾನು. ನೀವು ಆರಾಮಿಲ್ವಾ? ರಾಮು ಆರಾಮಿಲ್ವಾ? ಆರಾಮಾಗಿದ್ದೀನಿ ಸರ್. ಏನ್ ನಿಮ್ ಪ್ರಾಬ್ಲಮ್? ನಮ್ಮ ಪ್ರಾಬ್ಲಮ್ ಏನಿಲ್ಲ ಸರ್, ಇವಾಗ ಸ್ವಲ್ಪ ಹುಷಾರಿಲ್ಲ. ಪ್ಲಂಬರ್ ಕೆಲಸ ಮಾಡೋದು. ಪ್ಲಂಬರ್ ಕೆಲಸ ಮಾಡ್ತೀರಾ? ಹ್ಞೂ ಸರ್. ಹೆಂಗೆ ನಿಮ್ಮ MLA? ನಮ್ಮ ಮೇಲೆ ಯಾರು ಅವರು ನಮಗೆ ಸೋಮಣ್ಣ ಒಬ್ಬರೇ. ಸೋಮಣ್ಣವ್ರು ಒಬ್ಬರೇ MLA? ಹಾಂ. ಪ್ರಿಯಕೃಷ್ಣ ಅಲ್ವಾ? ಇಲ್ಲ ಸರ್, ಪ್ರಿಯಕೃಷ್ಣ ಇಲ್ಲ. ಎಷ್ಟು ಸಲ ಬಂದಿಯಾರ ಇಲ್ಲಿಗೆ? ಪ್ರಿಯಕೃಷ್ಣ ಅವ್ರು ಬಂದೇ ಇಲ್ಲ ಸರ್. ನಮಗೆ ಬಂದೇ ಇಲ್ವಾ? ಬಂದಿಲ್ಲ. ಈ ಕಡೆ ಬಂದೇ ಇಲ್ಲ. ಬಂದಿಲ್ಲ ಸರ್. ಸೋಮಣ್ಣ ಮಾತ್ರ ಬಂದೇವ. ಮಾತ್ರ ಬಂದವ್ರ? ಅವರೇ ನಮಗೆಲ್ಲ ಇದು ಮಾಡೋದು.